ಒಂದು ಹಳ್ಳಿಯಲ್ಲಿ ರಮೇಶ, ಅವನ ಹೆಂಡತಿ ಜಯಮ್ಮ ಮತ್ತು ಅವರ ಮೊಮ್ಮಗ ಕಿರಣ್ ಇವರು ಒಂದು ಮನೆಯಲ್ಲಿ ವಾಸಿಸುತ್ತಿದ್ದರು. ಕಿರಣ್ ಅವರ ತಂದೆ ತಾಯಿ ಕಿರಣ್ ಚಿಕ್ಕವನಿದ್ದಾಗಲೇ ತೀರಿಕೊಂಡಿದ್ದರು. ಅವರ ಅಜ್ಜ ಅಜ್ಜಿ ಕಿರಣನ್ನು ನೋಡಿಕೊಳ್ಳುತ್ತಿದ್ದರು. ಕಿರಣ್ ಅವರ ಅಜ್ಜನಿಗೆ ವಯಸ್ಸಾದರೂ ಕೂಡ ಅವರು ಬಹಳ ಕೆಲಸವನ್ನು ಮಾಡುತ್ತಿದ್ದರು. ರಮೇಶ್ ಅವರ ಹತ್ತಿರ ಒಂದು ಚಿಕ್ಕ ಹೊಲ ಇತ್ತು. ಆ ಹೊಲದಲ್ಲಿ ಅವರು ಹಗಲು ರಾತ್ರಿ ಎನ್ನದೆ ತುಂಬಾ ಕಷ್ಟಪಟ್ಟು ದುಡಿದು ಮನೆಯನ್ನು ಸಾಗಿಸುತ್ತಿದ್ದರು. ಇಲ್ಲಿ ರಮೇಶನ ಹೆಂಡತಿ ಮನೆಯ ಎಲ್ಲಾ ಕೆಲಸವನ್ನು ಮಾಡುತ್ತಿದ್ದಳು. ಇಲ್ಲಿ ರಮೇಶ್ ಅವರ ಮೊಮ್ಮಗ ಯಾವಾಗಲೂ ದೇವರ ಭಕ್ತಿಯಲ್ಲಿಯೇ ಇರುತ್ತಿದ್ದ. ಅವನಿಗೆ ಯಾವುದೇ ಕೆಲಸ ಮಾಡಲು ಮನಸ್ಸಿರುತ್ತಿರಲಿಲ್ಲ. ಅವನು ಯಾವಾಗಲೂ ದೇವರನ್ನು ನೆನೆಸಿಕೊಂಡು ಕುಳಿತುಕೊಂಡು ಬಿಡುತ್ತಿದ್ದನು. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ. ಇದನ್ನು ನೋಡಿದ ರಮೇಶ್ಗೆ ತುಂಬಾ ಬೇಸರವಾಗುತ್ತಿತ್ತು. ಒಂದು ದಿನ ರಮೇಶ್ ಹೊಲದಲ್ಲಿ ಕೆಲಸ ಮಾಡಬೇಕೆಂದು ಊರಿನ ಹೊರಗಡೆ ಹೋಗುತ್ತಿರುತ್ತಾನೆ. ಆಗ ಪಕ್ಕದ ಊರಿನ ಒಬ್ಬ ಯುವಕ ಅವನಿಗೆ ಸಿಗುತ್ತಾನೆ. ಅವನು ಹೀಗೆ ಹೇಳುತ್ತಾನೆ, ರಾಮ್ ರಾಮ್ ರಮೇಶ್ ಕಾಕಾ. ರಾಮ್ ರಾಮ್ ಕೇಶವ್. ಏನ್ ಕಾಕಾ, ಆರಾಮಾಗಿದ್ದೀರಾ? ಯಾಕೋ ತುಂಬಾ ಸಣ್ಣಗಾಗಿದ್ದೀರಾ. ನಿಮ್ಗೆ ಹುಷಾರಿದೆಯಲ್ಲವೇ? ಕೇಶವ, ಏನಂತ ಹೇಳಲಿ, ಈಗ ಒಂದು 2 ವಾರವಾಯಿತು. ನನಗೆ ತುಂಬಾ ಆರಾಮಿಲ್ಲ. ಆದರೆ ಏನು ಮಾಡಲಿ, ನಾನು ಹೊಲಕ್ಕೆ ಹೋಗಿ ಕೆಲಸ ಮಾಡದಿದ್ರೆ ಮನೆಯನ್ನು ನೋಡ್ಕೊಳ್ಳೋರು ಯಾರು? ಕಾಕಾ, ಹುಷಾರಿಲ್ಲ ಅಂದ್ರೆ ಮನೆಯಲ್ಲಿ ಆರಾಮವಾಗಿ ಕುಳಿತುಕೊಳ್ಳಿ ಅಲ್ಲವೇ? ಈಗ ಕಿರಣ್ ದೊಡ್ಡವನಾಗಿದ್ದಾನೆ. ಅವನು ಮನೆಯ ಜವಾಬ್ದಾರಿಯನ್ನೆಲ್ಲ ಹೊತ್ತುಕೊಂಡು ಹೋಗುತ್ತಾನೆ. ಯಾಕೆ ಅವನು ಕೆಲಸವನ್ನು ಮಾಡುವುದಿಲ್ಲವೇ? ಕಾಕಾ, ಈಗ ನೀವು ಕೆಲಸ ಮಾಡುವ ಸಮಯ ಮುಗಿದಿದೆ. ನಿಮಗೆ ಈಗ ವಯಸ್ಸಾಗಿದೆ. ನೀವು ಆರಾಮವನ್ನು ತೆಗೆದುಕೊಳ್ಳಬೇಕು. ಯಾಕೆ ನೀವು ಕಿರಣನ್ನು ಹೊಲಕ್ಕೆ ಕಳಿಸುವುದಿಲ್ಲವೇ? ಈಗ ನೀವು ಮನೆಯ ಜವಾಬ್ದಾರಿಯನ್ನೆಲ್ಲ ಕಿರಣ್ಗೆ ಕೊಡಬೇಕು. ಅವನು ನಿಭಾಯಿಸಿಕೊಂಡು ಹೋಗುತ್ತಾನೆ. ಕೇಶವ, ನಿನಗೆ ಗೊತ್ತಿಲ್ಲವೇ, ಕಿರಣ್ ತುಂಬಾ ಸೋಮಾರಿಯಾಗಿದ್ದಾನೆ. ನಾನು ಅವನಿಗೆ ಬಹಳಷ್ಟು ಶಾಲೆಯನ್ನು ಕಲಿಸಿದೆ. ಅವನಿಗೆ ಪಟ್ಟಣದಲ್ಲಿ ಒಳ್ಳೆ ಕೆಲಸ ಸಿಕ್ಕಿತು. ಆದರೆ ಅವನು ಪಟ್ಟಣದಲ್ಲಿ ನಿಲ್ಲ. ನಾನು ಇಲ್ಲಿ ಇರೋದಿಲ್ಲ ಎಂದು ಮನೆಗೆ ಬಂದಿದ್ದಾನೆ. ಮತ್ತು ಹೋಗ್ಲಿ ಎಂದು ನಾನು ಇದೇ ಊರಿನಲ್ಲಿ ಮುಖೇಜಿ ಹತ್ತಿರ ಹೋಗಿ ಸಹಾಯ ಕೇಳಿ ಅವನಿಗೆ ಊರಿನಲ್ಲಿ ಕೆಲಸವನ್ನು ಕೊಡಿಸಿದೆ. ಆದರೆ ಅವನು ಅಲ್ಲಿ ಕೂಡ ಕೆಲಸವನ್ನು ಮಾಡಲಿಲ್ಲ. ಇವನು ಮುಂದೆ ಏನು ಮಾಡುತ್ತಾನೆ ಎಂದು ನನಗೆ ತಿಳಿಯುತ್ತಿಲ್ಲ. ಅವನದೇ ಚಿಂತೆ ಆಗಿದೆ. ಕಾಕಾ, ಅವನಿಗೆ ನೀವು ಮದುವೆ ಮಾಡಿ ಅವನಿಗೆ ಹೆಂಡತಿ ಬಂದರೆ ಅವನು ಮನೆಯ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುತ್ತಾನೆ ಎಂದು ನನಗೆ ಅನಿಸುತ್ತದೆ. ಅವನು ಮದುವೆಯಾದ ನಂತರ ನೀವು ಆರಾಮವಾಗಿ ಕುಳಿತುಕೊಳ್ಳಬಹುದು. ಮದುವೆಯಾದ ನಂತರವೂ ಅವನು ಕೆಲಸವನ್ನು ಮಾಡದೇ ಇದ್ದರೆ ನೀವು ತೀರ್ಥಯಾತ್ರೆ ಎಂದು ಚಿಕ್ಕಮ್ಮನನ್ನು ಕರೆದುಕೊಂಡು ತೀರ್ಥಯಾತ್ರೆಗೆ ಹೋಗಿ. ಆವಾಗ ಅವನು ಮನೆಯ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುತ್ತಾನೆ. ನೀನು ಹೇಳ್ತಿರೋದು ಸರಿಯಾಗಿದೆ. ನೀವು ಹೀಗೆ ಮಾಡಿದರೆ ಅವನು ಸರಿ ಹೋಗುತ್ತಾನೆ. ಹೌದು ಹೌದು, ನಾನು ಇದರ ಬಗ್ಗೆ ಯೋಚನೆನೇ ಮಾಡಿಲ್ಲ. ನಿಮಗೆ ಯಾವುದಾದ್ರೂ ಹುಡುಗಿ ಗೊತ್ತಿದ್ರೆ ಹೇಳಿ. ಆ ಹುಡುಗಿ ಜೊತೆನೇ ಅವನ ಮದುವೆಯನ್ನು ಮಾಡಿಸೋಣ. ನನಗೆ ಒಬ್ಬ ಹುಡುಗಿಯ ಪರಿಚಯವಿದೆ. ಅವಳು ನಿಮ್ಮ ಮನೆಗೆ ಸಾಟಿಯಾಗುತ್ತಾಳೆ. ಅವಳು ಯಾವುದೇ ಕೆಲಸವನ್ನು ಕೊಟ್ಟರೂ ಬೇಸರವಾಗುವುದಿಲ್ಲ. ಅವಳು ನಿಮ್ಮ ಮೊಮ್ಮಗನನ್ನು ಕೂಡ ಸಂಭಾಳಿಸಿಕೊಂಡು ಜೀವನವನ್ನು ಮಾಡುತ್ತಾಳೆ ಎಂದು ನನಗೆ ಅನ್ನಿಸುತ್ತದೆ. ಹೌದು, ನೀನು ಹೇಳುವುದು ಸರಿಯಾಗಿದೆ. ನಾನು ಈಗಲೇ ಹೋಗಿ ಮನೆಯಲ್ಲಿ ಇದರ ಬಗ್ಗೆ ಮಾತನಾಡ್ತೇನೆ. ಒಂದು ಲೋಟದಲ್ಲಿ ನೀರನ್ನು ತುಂಬಿಕೊಂಡು ಬಾ. ನಾನು ನೀರನ್ನು ಕುಡಿಬೇಕು. ಹಾಗೆ ನಿನ್ ಜೊತೆ ಸ್ವಲ್ಪ ಏನೋ ಮಾತನಾಡಬೇಕು. ನನಗೆ ಇವತ್ತು ಹೊಲಕ್ಕೆ ಕೆಲಸ ಮಾಡಲು ಹೋಗುತ್ತಿರುವಾಗ ಪಕ್ಕದ ಊರಿನ ಕೇಶವ ಸಿಕ್ಕಿದ್ದ. ಅವನು ಕಿರಣ್ ಮದುವೆ ಬಗ್ಗೆ ಮಾತನಾಡ್ತಿದ್ದ. ನನಗೂ ಅದೇ ಚಿಂತೆಯಾಗಿದೆ. ಇವನು ಈಗಲೂ ಸುಧಾರಿಸಿಕೊಳ್ಳುತ್ತಿಲ್ಲ. ಅವನು ಮದುವೆ ಮಾಡಿದರೆ ಸುಧಾರಿಸಿಕೊಳ್ಳುತ್ತಾನೆ ಎಂದು ನನಗೆ ಅನಿಸುತ್ತದೆ. ನನಗಂತೂ ಸಾಕಾಗಿ ಹೋಗಿದೆ. ಇವನು ಯಾರ ಮಾತನ್ನು ಕೇಳುತ್ತಿಲ್ಲ. ನಾನು ಅದನ್ನೇ ಯೋಚಿಸಿದ್ದೇನೆ. ಈಗ ಅವನಿಗೆ ಮದುವೆ ಮಾಡಿದ್ರೆ ಅವನು ಕೆಲಸವನ್ನು ಮಾಡೇ ಮಾಡ್ತಾನೆ. ಇಲ್ಲದಿದ್ರೆ ಹೆಂಡತಿಗೆ ಏನನ್ನು ತಂದು ಹಾಕ್ತಾನೆ ಮತ್ತು ಅವನು ಕೂಡ ಏನನ್ನು ತಿನ್ನುತ್ತಾನೆ. ಅವನು ಮಕ್ಕಳಿಗಾದ್ರೂ ತಿನ್ನಲು ಅವನು ಸ್ವಲ್ಪ ಹಣವನ್ನು ಕೂಡಿಡಬೇಕಲ್ವೇ? ರಮೇಶ್ ಮತ್ತು ಅವನ ಹೆಂಡತಿ ಜಯಮ್ಮ ಒಂದು ಹುಡುಗಿಯನ್ನು ನೋಡಿ ಕಿರಣ್ಗೆ ಮದುವೆಯನ್ನು ಮಾಡಿಸಿ ಬಿಡುತ್ತಾರೆ. ಕಿರಣ್, ನಾವೀಗ ನಿನಗೆ ಎಲ್ಲವನ್ನು ಮಾಡಿಕೊಟ್ಟಿದ್ದೇವೆ. ಇನ್ನು ಮೇಲಿಂದ ನಮ್ಮ ಕೈಯಲ್ಲಿ ಇದೆಲ್ಲ ಆಗುವುದಿಲ್ಲ. ಈಗ ನನಗೆ ವಯಸ್ಸಾಗಿದೆ ಮತ್ತು ನಿಮ್ಮ ಅಜ್ಜಿಗೆ ಕೂಡ ತುಂಬಾ ವಯಸ್ಸಾಗಿದೆ. ಈಗ ನಮ್ಮ ಕೈಯಲ್ಲಾದಷ್ಟು ನಾವು ಮಾಡಿದ್ದೇವೆ. ಈಗ ನೀನು ಮನೆಯನ್ನು ನೋಡಿಕೊಂಡು ಮತ್ತು ನಿನ್ನ ಹೆಂಡತಿ ಮಕ್ಕಳನ್ನು ನೋಡ್ಕೊಂಡು ಹೋಗು. ಈಗ ನಾವು ತೀರ್ಥಯಾತ್ರೆಗೆ ಹೋಗ್ತೇವೆ. ಯಾರಿಗೆ ಗೊತ್ತು ತೀರ್ಥಯಾತ್ರೆ ಮುಗಿಸಿ ಬರುವುದಕ್ಕೆ ಎಷ್ಟು ದಿನಗಳು ಕಳೆಯುತ್ತವೆ ಅಂತ. ಈಗ ನೀನು ಮನೆಯನ್ನು ನೋಡ್ಕೊಂಡು ಹೋಗು. ನಾವು ಹೋಗಿ ಬರ್ತೀವಿ. ಇಷ್ಟು ಹೇಳಿದ ನಂತರ ಕಿರಣ್ ಅಜ್ಜ ಅಮ್ಮ ತೀರ್ಥಯಾತ್ರೆ ಅಂತ ಹೋಗುತ್ತಾರೆ. ಹೀಗೆ ಕೆಲವು ದಿನಗಳು ಕಳೆಯುತ್ತವೆ. ಒಂದು ದಿನ ಕಿರಣ್ ದೇವರ ಜ್ಞಾನದಲ್ಲಿಯೇ ಕುಳಿತುಕೊಂಡಿರುತ್ತಾನೆ. ಅವನಿಗೆ ದೇವರ ಜ್ಞಾನವನ್ನು ಬಿಟ್ಟರೆ ಬೇರೆ ಯಾವುದೇ ಚಿಂತೆ ಇರುವುದಿಲ್ಲ.
ಕಿರಣ್ ದೇವರ ಜ್ಞಾನದಲ್ಲಿ ಕುಳಿತಿರುವುದನ್ನು ನೋಡಿ ಅವನ ಹೆಂಡತಿ ಹೀಗೆ ಅಂದುಕೊಳ್ಳುತ್ತಾಳೆ. ನಾನು ತುಂಬಾ ಪುಣ್ಯವಂತಳು. ನನಗೆ ಇಂಥ ಗಂಡ ಸಿಕ್ಕಿದ್ದಾನೆ. ನನ್ನ ಗಂಡ ಯಾವಾಗಲೂ ದೇವರ ಜ್ಞಾನವನ್ನೇ ಮಾಡುತ್ತಾರೆ. ನಾನು ತುಂಬಾ ಪುಣ್ಯವಂತಳು. ಮದುವೆಯಾಗಿ ಹೀಗೆ ತುಂಬಾ ದಿನಗಳು ಕಳೆಯುತ್ತವೆ. ಆದರೆ ಕಿರಣ್ ಯಾವುದೇ ತರಹದ ಕೆಲಸವನ್ನು ಮಾಡುತ್ತಿರಲಿಲ್ಲ. ಅವನು ಯಾವಾಗಲೂ ದೇವರ ಜ್ಞಾನದಲ್ಲಿಯೇ ಇರುತ್ತಿದ್ದನು. ಅವನು ಹೀಗೆ ದಿನೇ ದಿನೇ ದೇವರ ಜ್ಞಾನದಲ್ಲಿಯೇ ಇರುತ್ತಿದ್ದನು. ಆದರೆ ಇದ್ದಕ್ಕಿದ್ದಂತೆಯೇ ಮನೆಯಲ್ಲಿರುವ ಎಲ್ಲಾ ಸಾಮಗ್ರಿಗಳು ಖಾಲಿಯಾದವು. ಮನೆಯಲ್ಲಿರುವ ಸಾಮಗ್ರಿಗಳು ಖಾಲಿಯಾಗಿದ್ದನ್ನು ನೋಡಿ ಅವನ ಹೆಂಡತಿ ಕಿರಣ್ಗೆ ಹೀಗೆ ಕೇಳುತ್ತಾಳೆ. ರೀರಿ, ಮನೆಯಲ್ಲಿ ಎಲ್ಲ ಸಾಮಗ್ರಿಗಳು ಖಾಲಿಯಾಗಿದೆ. ನೀವ್ಯಾಕೆ ಕೆಲಸಕ್ಕೆ ಹೋಗಬಾರದು? ನಾನು ಮದುವೆಯಾದ ದಿನದಿಂದಲೂ ನೋಡುತ್ತಿದ್ದೇನೆ. ನೀವು ಯಾವಾಗಲೂ ದೇವರ ಜ್ಞಾನದಲ್ಲಿಯೇ ಕುಳಿತುಕೊಂಡಿರುತ್ತೀರಾ. ನಾನ್ ಹೇಳುತ್ತಿರುವುದು ದೇವರ ಜ್ಞಾನ ಮಾಡಬಾರದು ಎಂದು ಅಲ್ಲ. ಮನುಷ್ಯನಿಗೆ ಅವರವರದೇ ಜವಾಬ್ದಾರಿ ಇರುತ್ತದೆ. ಸ್ವಲ್ಪ ಹೊತ್ತು ದೇವರ ಜ್ಞಾನ ಮಾಡಿದ ನಂತರ ನೀವು ಕೆಲಸವನ್ನು ಹುಡುಕಿಕೊಳ್ಳಬೇಕು. ಏಕೆಂದರೆ ನಾವು ಜೀವನವನ್ನು ನಡೆಸುವುದು ತುಂಬಾ ಕಷ್ಟಕರವಾಗಿದೆ. ಇಲ್ಲಿ ನೋಡಿದರೆ ಮನೆಯಲ್ಲಿ ಯಾವ ಸಾಮಗ್ರಿಗಳು ಕೂಡ ಉಳಿದಿಲ್ಲ. ನೀವು ಹೊರಗೆ ಹೋಗಿ ಸ್ವಲ್ಪ ಕೆಲಸ ಮಾಡಿದರೆ ನಾವು ಸುಖಕರವಾದ ಜೀವನವನ್ನು ನಡೆಸಬಹುದು. ನೀವು ಹೀಗೆ ದೇವರ ಜ್ಞಾನದಲ್ಲಿ ಕುಳಿತುಕೊಂಡರೆ ನಮಗೆ ಜೀವನ ಮಾಡುವುದು ತುಂಬಾ ಕಷ್ಟಕರವಾಗುತ್ತದೆ. ಆಯಿತು, ನಾನು ಕೆಲಸವನ್ನು ಮಾಡುತ್ತೇನೆ. ಹೆಂಡತಿಗೆ ಇಷ್ಟು ಹೇಳಿದ ನಂತರ ಕಿರಣ್ ಮನೆಯಿಂದ ಹೊರಗೆ ಹೋಗುತ್ತಾನೆ. ಕಿರಣ್ ಅವರಿಗಿದ್ದ ಚಿಕ್ಕ ಹೊಲದಲ್ಲಿ ಬಂದು ಹೊಲದ ಕಟ್ಟಿ ಮೇಲೆ ಕುಳಿತುಕೊಂಡು ಈ ತರಹ ಮಾತನಾಡಿಕೊಳ್ಳುತ್ತಾನೆ. ನನ್ನ ಹೆಂಡತಿ ಹೇಳುವುದು ಸರಿಯಾಗಿದೆ. ನಾನು ಯಾವುದಾದರೂ ಕೆಲಸವನ್ನು ಹುಡುಕಿಕೊಳ್ಳಬೇಕು. ನಮ್ಮ ಅಜ್ಜ ಇದ್ದಿದ್ದರೆ ನಾನು ಕೆಲಸ ಮಾಡದಿದ್ದರೂ ನಡೆಯುತ್ತಿತ್ತು. ಅವರು ಹೇಗಾದರೂ ಕೆಲಸ ಮಾಡಿ ಮನೆಯನ್ನು ನಡೆಸಿಕೊಂಡು ಹೋಗುತ್ತಿದ್ದರು. ಆದರೆ ಈಗ ಅವರಿಲ್ಲ. ನಾನೇ ಕೆಲಸವನ್ನು ಮಾಡಬೇಕಾಗುತ್ತದೆ. ನನ್ನ ಹತ್ತಿರ ಹೊಲವನ್ನು ಮಾಡಬೇಕೆಂದರೆ ಈಗ ಹಣವಿಲ್ಲ. ನಾನು ಒಂದು ಕೆಲಸ ಮಾಡುತ್ತೇನೆ. ಮುಖಿಯಾಜಿ ಹತ್ತಿರ ಹೋಗಿ ಸಾಲ ಕೇಳಿ ಸಾಲ ಇಸ್ಕೊಂಡು ಹಣ ಬಂದ ನಂತರ ಅವರಿಗೆ ಮರಳಿ ಹಣವನ್ನು ಕೊಡುತ್ತೇನೆ. ಇಷ್ಟು ಹೇಳಿ ಕಿರಣ್ ಸಾಲವನ್ನು ತೆಗೆದುಕೊಳ್ಳಲು ಹೋಗುತ್ತಾನೆ. ರಾಮ್ ರಾಮ್ ಸೆಟ್ಜಿ, ರಾಮ್ ರಾಮ್. ರಾಮ್ ರಾಮ್ ಕಿರಣ್, ನೀನು ಏನು ಇಲ್ಲಿ? ಸೆಟ್ಜಿ, ಅದು ಸ್ವಲ್ಪ ಹಣ ಬೇಕಾಗಿತ್ತು. ಅದಕ್ಕೆ ನಾನು ನಿಮ್ಮತ್ರ ಬಂದಿದ್ದೇನೆ. ಕಿರಣ್, ನಿಮ್ಮ ಅಜ್ಜ ತುಂಬಾ ಒಳ್ಳೆ ವ್ಯಕ್ತಿ. ನೀನು ಅವರ ಮೊಮ್ಮಗ. ನೀನು ನನಗೆ ಬಡ್ಡಿಯನ್ನು ಕೊಡುವುದು ಬೇಡ. ನಾನು ನಿನಗೆ ಹಾಗೆ ಹಣವನ್ನು ಕೊಡುತ್ತೇನೆ. ನಿನ್ನ ಹತ್ತಿರ ಹಣವಿದ್ದಾಗ ನನಗೆ ಮರಳಿ ಕೊಡು. ತುಂಬಾ ಧನ್ಯವಾದಗಳು ಸೆಟ್ಜಿ. ಕಿರಣ್ ಸೆಟ್ಜಿ ಹತ್ತಿರ ಸಾಲವನ್ನು ತೆಗೆದುಕೊಂಡ ನಂತರ ಮನೆಗೆ ಬರುತ್ತಾನೆ. ಮನೆಗೆ ಬಂದ ನಂತರ ಕಿರಣ್ ಮನಸ್ಸಿನಲ್ಲಿ ದೇವರ ಮುಂದೆ ಕುಳಿತುಕೊಂಡು ಹೀಗೆ ಕೇಳಿಕೊಳ್ಳುತ್ತಾನೆ. ದೇವರೇ, ನಾನು ಹೊಲವನ್ನು ಮಾಡಲು ಹಣವನ್ನು ತೆಗೆದುಕೊಂಡು ಬಂದಿದ್ದೇನೆ. ಮುಂದೆ ಏನು ತೊಂದರೆ ಬರದಂತೆ ನೀನೇ ನೋಡಿಕೊಳ್ಳಬೇಕು. ಮಾರನೇ ದಿನ ಕಿರಣ್ ಅವನ ಎತ್ತುಗಳನ್ನು ಕರೆದುಕೊಂಡು ಹೋಗಿ ಹೊಲದಲ್ಲಿ ಉಳುಮೆಯನ್ನು ಮಾಡುತ್ತಾನೆ. ಹೀಗೆ 1-2-3 ತಿಂಗಳು ಕಳೆದ ನಂತರ ಅವನ ಬೆಳೆ ತುಂಬಾ ಚೆನ್ನಾಗಿ ಬಂದಿರುತ್ತದೆ. ಆದರೆ ಅವನಿಗೆ ಮನಸ್ಸಿನಲ್ಲಿ ಯಾವುದೇ ತರಹದ ಬೆಳೆ ಬಂದ ಖುಷಿ ಇರುವುದಿಲ್ಲ. ಏಕೆಂದರೆ ಅವನು ಯಾವಾಗಲೂ ದೇವರ ಜ್ಞಾನ ಮಾಡುವುದೇ ಒಂದು ಕೆಲಸವಾಗಿರುತ್ತದೆ. ಒಂದು ದಿನ ರಾತ್ರಿ ಕಾಡಿನಲ್ಲಿರುವ ಎಲ್ಲಾ ಪ್ರಾಣಿಗಳು ಬಂದು ಕಿರಣ್ ಬೆಳೆದ ಬೆಳೆಯನ್ನೆಲ್ಲ ತಿಂದು ಹಾಳು ಮಾಡಿ ಹೋಗಿಬಿಡುತ್ತವೆ. ಅವನು ಮಾರನೇ ದಿನ ಹೊಲಕ್ಕೆ ಬಂದು ನೋಡಿದರೆ ಅವನ ಬೆಳೆಯೆಲ್ಲ ಹಾಳಾಗಿ ಹೋಗಿಬಿಟ್ಟಿರುತ್ತದೆ. ಆಗ ಕಿರಣ್ ತುಂಬಾ ಬೇಸರದಿಂದ ಹೀಗೆ ಅನ್ನುತ್ತಾನೆ. ಅಯ್ಯೋ ದೇವರೇ, ಇದು ಏನು? ಎಲ್ಲಾ ಬೆಳೆ ಹಾಳಾಗಿ ಹೋಗಿದೆ. ನಾನು ಈಗ ಸೆಡ್ಜಿ ಅವರ ಹತ್ತಿರ ತೆಗೆದುಕೊಂಡ ಹಣವನ್ನು ಹೇಗೆ ಅವರಿಗೆ ಮರಳಿ ಕೊಡಲಿ? ಮತ್ತು ನನ್ನ ಹೆಂಡತಿಗೆ ಮನೆಗೆ ಹೋಗಿ ಏನು ಅಂತ ನಾನು ಹೇಳಲಿ? ಇಷ್ಟು ಮಾತನಾಡಿದ ನಂತರ ಕಿರಣ್ ಬೇಸರದಿಂದ ಮನೆಗೆ ಹೋಗುತ್ತಾನೆ. ಉಮಾ, ಅದು ನಮ್ಮ ಬೆಳೆಯನ್ನೆಲ್ಲ ಕಾಡು ಪ್ರಾಣಿಗಳು ಬಂದು ತಿಂದು ಎಲ್ಲಾ ಬೆಳೆಯನ್ನು ನಾಶ ಮಾಡಿ ಹೋಗಿಬಿಟ್ಟಿವೆ. ಅದು ಹೇಗೆ ಹಾಳು ಮಾಡುತ್ತವೆ ಆ ಪ್ರಾಣಿಗಳು? ನೀವು ರಾತ್ರಿಯಾದರೂ ಹೊಲವನ್ನು ನೋಡಿ ಬಂದಿದ್ದೀರಿ ಅದವೇ? ನನಗೂ ಗೊತ್ತಿಲ್ಲ. ನಾನು ಬೆಳಗ್ಗೆ ಎದ್ದು ಹೋಗಿ ನೋಡಿದ್ರೊಳಗೆ ಎಲ್ಲಾ ಬೆಳೆಯನ್ನು ನಾಶ ಮಾಡಿಬಿಟ್ಟಿವೆ. ನನಗೆ ಗೊತ್ತು ಇದು ಎಲ್ಲ ಹೇಗೆ ಆಗಿದೆ ಅಂತ. ನೀವು ಯಾವಾಗಲೂ ದೇವರ ಜ್ಞಾನದಲ್ಲಿ ಕುಳಿತುಕೊಂಡು ಬಿಡುತ್ತೀರಾ. ಅಲ್ಲಿ ಹೊಲವನ್ನು ಕಾಯುವವರು ಯಾರು? ನಿಮಗೆ ಹೇಳಿ ಹೇಳಿ ಸಾಕಾಗಿ ಹೋಗಿದೆ ನನಗೆ. ಈಗ ನಾವು ಹೊಟ್ಟೆಗೆ ಏನು ತಿನ್ನಬೇಕು? ನೀನು ಚಿಂತೆ ಮಾಡಬೇಡ ಉಮಾ. ದೇವರು ಎಲ್ಲಾ ಕಷ್ಟವನ್ನು ದೂರ ಮಾಡಿಬಿಡುತ್ತಾನೆ. ನಿಮಗೆ ಸ್ವಲ್ಪವೂ ನಾಚಿಕೆಯಾಗುವುದಿಲ್ಲವೇ ಈ ತರ ಹೇಳಲು? ನಾನು ಎಲ್ಲಾ ದೇವರ ಭಕ್ತಿಯನ್ನು ಮಾಡುವವರನ್ನು ನೋಡಿದ್ದೇನೆ. ಆದರೆ ನಿಮ್ಮ ತರಹ ದಿನವಿಡೀ ದೇವರ ಭಕ್ತಿಯಲ್ಲಿ ಕುಳಿತುಕೊಳ್ಳುವವರನ್ನು ನಾನು ಎಲ್ಲಿಯೂ ನೋಡಿದ್ದೇ ಇರಲಿಲ್ಲ. ನಾವು ಈಗ ಏನು ಮಾಡಬೇಕು? ಅಲ್ಲಿ ಎಲ್ಲ ಬೆಳೆಯೂ ಹಾಳಾಗಿ ಹೋಗಿದೆ.
ನೀವು ನೋಡಿದರೆ ದೇವರು ದೇವರು ಅಂತ ಹೇಳುತ್ತಿದ್ದೀರಿ. ನೀವು ದೇವರ ಭಕ್ತಿ ಮಾಡುವುದರಿಂದಲೇ ಇಷ್ಟೆಲ್ಲ ಕಷ್ಟ ಬರುತ್ತಿದೆ. ಹೀಗೆ ಸ್ವಲ್ಪ ದಿನಗಳು ಕಳೆಯುತ್ತವೆ. ಆದರೆ ಕಿರಣ್ ಯಾವುದೇ ತರಹದ ಬದಲಾವಣೆ ಅವನಲ್ಲಿ ಕಂಡುಬರುತ್ತಿರಲಿಲ್ಲ. ಅವನು ಮತ್ತೆ ದೇವರ ಜ್ಞಾನದಲ್ಲಿಯೇ ಕುಳಿತುಕೊಂಡಿರುತ್ತಾನೆ. ಅದನ್ನು ನೋಡಿದ ಅವನ ಹೆಂಡತಿ ಉಮಾ ಹೀಗೆ ಮಾತನಾಡಿಕೊಳ್ಳುತ್ತಾಳೆ. ಇವರು ಈ ಜೀವನದಲ್ಲಿ ಬದಲಾಗುವುದಿಲ್ಲ. ಇವರ ದೇವರ ಭಕ್ತಿಯಿಂದಲೇ ಇಂದು ನಮ್ಮ ಮನೆಯಲ್ಲಿ ಒಂದು ಹೊತ್ತಿನ ಊಟಕ್ಕೂ ತುಂಬಾ ಕಷ್ಟವಾಗಿದೆ. ನಾನು ಮೊದಲು ಮದುವೆಯಾದ ದಿನ ಇವರ ಭಕ್ತಿಯನ್ನು ನೋಡಿ ನಾನು ತುಂಬಾ ಪುಣ್ಯವಂತಳು ಎಂದು ತಿಳಿದುಕೊಂಡಿದ್ದೆ. ಆದರೆ ಇವರ ದೇವರ ಭಕ್ತಿಯೇ ಒಂದು ದಿನ ನಮಗೆ ಊಟಕ್ಕೆ ಬರಗಾಲ ಬರುತ್ತದೆ ಎಂದು ನಾನು ತಿಳಿದುಕೊಂಡೇ ಇರಲಿಲ್ಲ. ಇವರನ್ನು ಮದುವೆಯಾದ ನಂತರ ನಾನು ತುಂಬಾ ಕಷ್ಟವನ್ನು ಅನುಭವಿಸಿದ್ದೇನೆ. ಹೀಗೆ ಮುಂದುವರೆದರೆ ನಡೆಯುವುದಿಲ್ಲ. ನಾನು ಯಾವುದಾದರೂ ಕೆಲಸವನ್ನು ಹುಡುಕಿಕೊಳ್ಳುತ್ತೇನೆ. ಆವಾಗ ನಾವು ಹೊಟ್ಟೆ ತುಂಬ ಊಟ ಮಾಡಬಹುದು. ಉಮಾ ಬೇರೆಯವರ ಮನೆಯಲ್ಲಿ ಕೆಲಸವನ್ನು ಹುಡುಕಿಕೊಳ್ಳುತ್ತಾಳೆ. ಅವಳು ಕೆಲಸ ಮಾಡಿದ ನಂತರ ಮನೆಯ ಮಾಲೀಕರು ಅವಳಿಗೆ ಹಣವನ್ನು ಕೊಡುತ್ತಿದ್ದರು. ಅದೇ ಹಣದಿಂದ ಉಮಾ ಜೀವನವನ್ನು ನಡೆಸಿಕೊಂಡು ಹೋಗುತ್ತಿದ್ದಳು. ಒಂದಿನ ಉಮಾ ಕೆಲಸದಿಂದ ಮನೆಗೆ ಬರುತ್ತಿರುವಾಗ ಕಿರಣ್ಗೆ ದುಡ್ಡು ಕೊಟ್ಟ ಸೆಡ್ಜಿ ಅವಳನ್ನು ಊರಿನ ಮಧ್ಯದಲ್ಲಿ ನಿಲ್ಲಿಸಿ ಹೀಗೆ ಕೇಳುತ್ತಾರೆ. ನಿಲ್ಲು, ನಿನ್ನ ಗಂಡನ ಹತ್ತಿರ ಕೇಳುವುದು ಈಗ ಮುಗಿದಿದೆ. ನೀನೇ ನನ್ನ ಹಣವನ್ನು ಮುಟ್ಟಿಸು. ನಾನು ಬಡ್ಡಿ ಇಲ್ಲದೆ ಅವನಿಗೆ ಹಣವನ್ನು ಕೊಟ್ಟಿದ್ದೆ. ಆದರೆ ಅವನು ನಾನು ಕೊಟ್ಟ ಹಾಗೆ ಹಣವನ್ನು ತಂದ ಮುಟ್ಟಿಸಲಿಲ್ಲ. ಯಾವಾಗಲೂ ಮನೆಯಲ್ಲಿಯೇ ಬಿದ್ದಿರುತ್ತಾನೆ. ಒಂದು ದಿನವೂ ಕೂಡ ಹೊರಗೆ ದುಡಿಯಲು ಹೋಗುವುದಿಲ್ಲ. ಅವನ ಹತ್ತಿರ ಕೇಳುವುದು ಮುಗಿದಿದೆ. ಈಗ ನೀನೇ ನನ್ನ ಹಣವನ್ನು ಕೊಟ್ಟು ಮುಟ್ಟಿಸು. ಇಲ್ಲದಿದ್ದರೆ ನಿಮ್ಮ ಹೊಲವನ್ನು ನಾನು ತೆಗೆದುಕೊಡುತ್ತೇನೆ. ಸೆಡ್ಜಿ, ನನಗೆ ಸ್ವಲ್ಪ ಸಮಯ ಕೊಡಿ. ನಾನು ಕೆಲಸಕ್ಕೆ ಹೋಗಿ ಎಲ್ಲ ಸಾಲವನ್ನು ಮುಟ್ಟಿಸುತ್ತೇನೆ. ಆಯ್ತು, ನಿನ್ನನ್ನು ನಂಬಿ ನಾನು ಇನ್ನು ಸ್ವಲ್ಪ ದಿನ ಸಮಯ ಕೊಡುತ್ತೇನೆ. ನಿನ್ನ ಗಂಡನನ್ನು ನಂಬುವುದಿಲ್ಲ. ಅವನಿಗೆ ಸಮಯ ಕೊಟ್ಟು ನನಗೆ ಸಾಕಾಗಿ ಹೋಗಿದೆ. ಯಾವಾಗ ಕೇಳಿದರೂ ಕೂಡ ಕೊಡುತ್ತೇನೆ ಅಂತ ಹೇಳುತ್ತಾನೆ. ಈಗ ನಿನ್ನನ್ನು ನಂಬಿ ಸ್ವಲ್ಪ ಸಮಯ ಕೊಡುತ್ತೇನೆ. ಆವಾಗ ನೀನು ಬಂದು ನನ್ನ ಎಲ್ಲಾ ಹಣವನ್ನು ಮುಟ್ಟಿಸು. ಇಷ್ಟು ಮಾತನಾಡಿದ ನಂತರ ಉಮಾ ಮನೆಗೆ ಬರುತ್ತಾಳೆ. ಮನೆಗೆ ಬಂದು ಕಿರಣ್ಗೆ ಹೀಗೆ ಹೇಳುತ್ತಾಳೆ. ರೀ, ನೀವು ಸಾಲವನ್ನು ತೆಗೆದುಕೊಂಡು ಬಂದಿದ್ದೀರಿಯಲ್ಲ ಸೆಟ್ ಹತ್ತಿರ. ಅವರು ನಾನು ಬರುತ್ತಿರುವಾಗ ಮಧ್ಯದಾರಿಯಲ್ಲಿ ನನ್ನನ್ನು ನಿಲ್ಲಿಸಿದರು. ನಿಲ್ಲಿಸಿ, ನಿನ್ನ ಗಂಡನಿಲೆ ಕೊಟ್ಟ ಸಾಲ ನೀನು ಮುಟ್ಟಿಸು, ಇಲ್ಲದಿದ್ದರೆ ನೋಡು ಹಾಗೆ ಹೀಗೆ ಏನೇನೂ ಮಾತನಾಡುತ್ತಿದ್ದ. ನಾವು ಅವನ ಸಾಲ ಮುಟ್ಟಿಸಬೇಕು. ಉಮಾ ಏನೇ ಹೇಳಿಕೊಂಡರೂ ಕಿರಣ್ ಏನು ಹೇಳದೆ ದೇವರ ಭಕ್ತಿಯಲ್ಲಿ ಮೂಲಗಿ ಬಿಡುತ್ತಾನೆ. ಆಗ ಉಮಾ ಕಿರಣ್ ಹತ್ತಿರ ಹೋಗಿ ಸಿಟ್ಟಿನಿಂದ ಹೀಗೆ ಅನ್ನುತ್ತಾಳೆ. ರೀ, ನಿಮ್ಮ ಈ ಭಕ್ತಿ ಸಾಕು. ಈಗ ನೀವು ಈ ಮನೆಯನ್ನು ಬಿಟ್ಟು ಹೋಗಿ. ನೀವು ಮನೆಯಲ್ಲಿ ಇದ್ದರೂ ಅಷ್ಟೇ, ಇಲ್ಲದಿದ್ದರೂ ಅಷ್ಟೇ, ಎಲ್ಲ ಸಾಲವನ್ನು ನಾನೇ ತೀರಿಸಬೇಕು. ನಾನು ಮದುವೆಯಾಗಿ ಬಂದಾಗಿನಿಂದ ನೋಡುತ್ತಾ ಇದ್ದೀನಿ. ನೀವು ಒಂದು ದಿನವೂ ಕೂಡ ಕೆಲಸಕ್ಕೆ ಹೋಗಲ್ಲ ಮತ್ತು ಮನೆಯನ್ನು ಕೂಡ ಸಾಕಲು ನಿಮ್ಮ ಕೈಯಲ್ಲಿ ಆಗುವುದಿಲ್ಲ. ಇವತ್ತಿಗೆ ಎಲ್ಲ ಸಾಕು. ಈ ಮನೆಯನ್ನು ಬಿಟ್ಟು ಹೋಗಿ. ಮತ್ತೆ ನಿಮ್ಮ ಈ ಮುಖವನ್ನು ನನಗೆ ಯಾವತ್ತೂ ತೋರಿಸಬೇಡಿ. ಉಮಾ, ಅದು ನೀನು ಏಕೆ ಹೀಗೆ ಹೇಳುತ್ತಿದ್ದೀಯಾ? ಇದ್ದಕ್ಕಿದ್ದಂತೆ ಮನೆಯನ್ನು ಬಿಟ್ಟು ಹೋಗುವೆಂದರೆ ನಾನು ಎಲ್ಲಿಗೆ ಹೋಗಲಿ? ಕಿರಣ್ ಉಮಾಗೆ ಎಷ್ಟೇ ಕೇಳಿಕೊಂಡರೂ ಕೂಡ ಉಮಾ ಏನನ್ನೂ ಹೇಳುವುದಿಲ್ಲ. ಆಗ ಕಿರಣ್ ಹೀಗೆ ಹೇಳುತ್ತಾನೆ. ಆಯ್ತು ಉಮಾ, ನಾನು ಈಗ ಹೋಗಿ ಬರುತ್ತೇನೆ. ಮತ್ತೆ ಯಾವಾಗಲೂ ನಾನು ಮತ್ತೆ ಮರಳಿ ಬರುವುದಿಲ್ಲ. ಕಿರಣ್ ತುಂಬಾ ಬೇಸರದಿಂದ ಮನೆಯನ್ನು ಬಿಟ್ಟು ಕಾಡಿನ ಹತ್ತಿರ ಬರುತ್ತಾನೆ. ಒಂದು ನದಿಯ ಹತ್ತಿರ ಕುಳಿತುಕೊಂಡು ತುಂಬಾ ಬೇಸರದಿಂದ ಹೀಗೆ ಮಾತನಾಡಿಕೊಳ್ಳುತ್ತಾನೆ. ಅಯ್ಯೋ ದೇವರೇ, ನನಗಿದು ಏಕೆ ಶಿಕ್ಷೆ? ಚಿಕ್ಕವನಿದ್ದಾಗಲೂ ನಿಮ್ಮ ಸೇವೆಯನ್ನು ಮಾಡುತ್ತಲೇ ಬಂದಿದ್ದೇನೆ. ಆದರೆ ಇವತ್ತು ನನಗೆ ಈ ಗತಿ ಬಂದಿದೆ. ದೇವರೇ, ಎಲ್ಲವನ್ನೂ ನೀವೇ ನೋಡಿಕೊಳ್ಳಬೇಕು. ಇಲ್ಲಿ ಉಮಾ ತುಂಬಾ ಬೇಸರದಿಂದ ಮನೆಯ ಮುಂದೆ ಕುಳಿತುಕೊಂಡಿರುತ್ತಾಳೆ. ಆಗ ಅಲ್ಲಿಗೆ ಒಬ್ಬ ವ್ಯಕ್ತಿ ಬರುತ್ತಾನೆ. ಆ ವ್ಯಕ್ತಿ ಬಂದು ಉಮಾಗೆ ಹೀಗೆ ಕೇಳುತ್ತಾನೆ. ಕಿರಣ್ ಅವರ ಮನೆ ಇದೆಯೇ? ಕಿರಣ್ ಎಲ್ಲಿದ್ದಾರೆ? ಸ್ವಲ್ಪ ಕರೀರಿ. ಯಾಕಪ್ಪ, ನೀನು ಬಂದೆಯಾ? ಸಾಲ ಕೊಟ್ಟಿದ್ದೇನೆ ಎಂದು? ಈಗ ಅವರು ಮನೆಯಲ್ಲಿ ಇಲ್ಲ, ಮನೆ ಬಿಟ್ಟು ಹೋಗಿದ್ದಾರೆ. ಸಾಲಗೀಲ ಈಗ ಯಾವುದು ಕೊಡುವುದಿಲ್ಲ. ಎಲ್ಲ ಅವರ ಹತ್ರನೇ ಹೋಗಿ ಕೇಳಿ. ಅದು ಹಾಗಲ್ಲ, ನಾನು ಸಾಲ ಕೇಳಲು ಬಂದಿಲ್ಲ. ನಾನು ನಿಮ್ಮ ಮನೆಗೆ ಹಣವನ್ನು ತೆಗೆದುಕೊಂಡು ಬಂದಿದ್ದೇನೆ. ಕಿರಣ್ ಅವರು ನಮ್ಮ ಸಾಹುಕಾರರ ಮನೆಯಲ್ಲಿ ತುಂಬಾ ವರ್ಷಗಳಿಂದ ಕೆಲಸ ಮಾಡುತ್ತಿದ್ದಾರೆ. ಆದರೆ ಅವರು ಒಂದು ದಿನವೂ ಕೂಡ ಹಣವನ್ನು ಕೇಳಿಲ್ಲ. ಆದ ಕಾರಣ ನಮ್ಮ ಸಾಹುಕಾರರು ತುಂಬಾ ಹಣವನ್ನು ಕೊಟ್ಟು ಕಳಿಸಿದ್ದಾರೆ. ಅವರು ಸಿಕ್ಕರೆ ನಾನು ಅವರಿಗೆ ಈ ಹಣವನ್ನು ಕೊಡಬೇಕು. ಬನ್ನಿ, ಒಳಗೆ ಬನ್ನಿ. ಒಳಗೆ ಕುಂತು ಮಾತನಾಡೋಣ. ಇಲ್ಲ ಇರವಿ, ನಾನು ಇಲ್ಲಿಯೇ ಇರುತ್ತೇನೆ. ಕಿರಣ್ ಅವರು ಹೊರಗೆ ಹೋಗಿದ್ದಾರೆ ಅನಿಸುತ್ತದೆ. ಅವರು ಬಂದ ಕೂಡಲೇ ಸಾಹುಕಾರರು ಹಣವನ್ನು ಕೊಟ್ಟು ಕಳಿಸಿದ್ದಾರೆ ಎಂದು ಹೇಳಿ ಈ ಹಣವನ್ನು ನೀವು ತೆಗೆದುಕೊಳ್ಳಿ. ಇಷ್ಟು ಹೇಳಿದ ನಂತರ ಆ ವ್ಯಕ್ತಿ ಅಲ್ಲಿಂದ ಹೋಗುತ್ತಾನೆ. ಆಗ ಉಮಾಗೆ ತುಂಬಾ ದುಃಖ ಬರುತ್ತದೆ. ಅಯ್ಯೋ ದೇವರೇ, ನಮ್ಮ ಯಜಮಾನರಿಗೆ ನಾನು ಬಾಯಿಗೆ ಬಂದ ಹಾಗೆ ಮಾತನಾಡಿಬಿಟ್ಟೆ ಮತ್ತು ನಾನು ಅವರನ್ನು ಮನೆಯಿಂದ ಹೊರಗೆ ಹಾಕಿಬಿಟ್ಟೆ. ಅವರು ಎಷ್ಟು ನೊಂದುಕೊಂಡಿದ್ದಾರೆ. ನನಗೆ ಗೊತ್ತಿಲ್ಲದೆ ಅವರ ಸಾಹುಕಾರರ ಮನೆಯಲ್ಲಿ ಕೆಲಸ ಮಾಡಿ ಬರುತ್ತಿದ್ದರು. ಅದನ್ನು ನಾನು ಹಿಂದೆ ಮುಂದೆ ನೋಡದೆ ಅವರಿಗೆ ಬಾಯಿಗೆ ಬಂದ ಹಾಗೆ ಬೈದುಬಿಟ್ಟೆ. ಈಗಲೇ ಹೋಗಿ ಅವರನ್ನು ನಾನು ಕರೆದುಕೊಂಡು ಬರುತ್ತೇನೆ. ದುಃಖದಿಂದ ಉಮಾ ಮನೆಯನ್ನು ಬಿಟ್ಟು ಕಾಡಿನ ಹತ್ತಿರ ಹೋಗುತ್ತಾಳೆ.
ಕಿರಣ್ ಒಂದು ನದಿಯ ಹತ್ತಿರ ಕುಳಿತುಕೊಂಡಿರುತ್ತಾನೆ. ಆಗ ಕಿರಣ್ಣನ್ನು ನೋಡಿದ ಉಮಾ ಹೀಗೆ ಹೇಳುತ್ತಾಳೆ. ರೀ ತಪ್ಪಾಯಿತು ರೀ, ನಿಮ್ಮನ್ನು ನಾನು ತಪ್ಪು ತಿಳಿದುಕೊಂಡು ಬಿಟ್ಟಿದ್ದೆ. ಉಮಾ, ನೀನು ಏನು ಹೇಳುತ್ತಿದ್ದೀಯಾ? ನನಗೆ ಏನೂ ತಿಳಿಯುತ್ತಿಲ್ಲ. ಸ್ವಲ್ಪ ಅರ್ಥವಾಗುವ ಹಾಗೆ ಹೇಳು. ನೀವು ಸಾಹುಕಾರರ ಮನೆಗೆ ಹೋಗಿ ಕೆಲಸ ಮಾಡಿ ಬರುತ್ತಿದ್ದರಲ್ಲ, ಅವರು ಹೇಳಿ ಕಳಿಸಿದ್ದರಂತೆ ನೀವು ಕೆಲಸ ಮಾಡಿದ ಹಣವನ್ನು ಯಾವತ್ತೂ ಅವರ ಹತ್ರ ಇಸಿದುಕೊಂಡಿಲ್ಲವಂತೆ. ಆದ ಕಾರಣ ಅವರು ನೀವು ಇಷ್ಟು ವರ್ಷ ಮಾಡಿದ ಕೆಲಸದ ಹಣವನ್ನು ಕೊಟ್ಟು ಕಳಿಸಿದ್ದಾರೆ. ನಿಮ್ಮನ್ನು ನಾನು ತಪ್ಪು ತಿಳಿದುಕೊಂಡು ಬಿಟ್ಟಿದ್ದೀರಿ. ಉಮಾ, ನೀನು ಏನು ಹೇಳುತ್ತಿದ್ದೀಯಾ? ನಾನು ಯಾವುದೇ ಸಾಹುಕಾರರ ಮನೆಯಲ್ಲಿ ಕೆಲಸ ಮಾಡಿಲ್ಲ. ನನಗೆ ಈಗ ಅರ್ಥವಾಯಿತು. ಇದೆಲ್ಲವೂ ಆ ಭಗವಂತನ ಕೃಪೆ. ಭಗವಂತ ನಮ್ಮ ಕಷ್ಟವನ್ನು ನೋಡಿ ನಮಗೆ ಸ್ವಲ್ಪ ಸಹಾಯ ಮಾಡಿದ್ದಾನೆ. ರೀ, ಈಗ ನನಗೆ ಅರ್ಥವಾಯಿತು. ನಾನು ದೇವರಿಲ್ಲವೆಂದು ತಿಳಿದುಕೊಂಡಿದ್ದೆ. ಆದರೆ ಆ ದೇವರು ಕಷ್ಟದಲ್ಲಿರುವವರಿಗೆ ಯಾವಾಗಲೂ ಸಹಾಯ ಮಾಡುತ್ತಾನೆ. ಈಗ ನಮ್ಮ ಮನೆಗೆ ಹೋಗೋಣ ಬನ್ನಿರಿ. ಇಷ್ಟು ಮಾತನಾಡಿದ ನಂತರ ಕಿರಣನ್ನು ಉಮಾ ಮನೆಗೆ ಕರೆದುಕೊಂಡು ಹೋಗುತ್ತಾಳೆ. ಈ ಕಥೆಯಿಂದ ನಮಗೆ ಏನು ತಿಳಿಯುತ್ತದೆ ಎಂದರೆ, ದುಡ್ಡಿದ್ದರೆ ಮಾತ್ರ ನಮ್ಮತ್ತಿರ ಎಲ್ಲರೂ ಇರುತ್ತಾರೆ. ಈ ಕಥೆಯಲ್ಲಿ ಕೂಡ ದುಡ್ಡು ಬಂದ ನಂತರವೇ ಉಮಾ ಅವನನ್ನು ಕರೆದುಕೊಂಡು ಬರಲು ಹೋಗುತ್ತಾಳೆ.